ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳ ಬೇಲ್ ರದ್ದು ಕೋರಿ ಪೊಲೀಸರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳ ಬೇಲ್ ರದ್ದು ಕೋರಿ ಪೊಲೀಸರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ ನೋಟಿಸ್ ಪಡೆಯಲು ಆರೋಪಿಗಳು ಈಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ 5 ಆರೋಪಿಗಳ ಬೇಲ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. A3 ಪವನ್, A4 ರಾಘವೇಂದ್ರ, A5 ನಂದೀಶ್, A9 ಧನರಾಜ್ ಹಾಗೂ A10 ವಿನಯ್ ಮೇಲೆ ರದ್ದತಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 5 ಆರೋಪಿಗಳ ಬೇಲ್ ರದ್ದು ಕೋರಿ ಪೊಲೀಸರಿಂದ ಅರ್ಜಿಯನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ. ಕೋರ್ಟ್ ನೋಟಿಸ್ ಅನ್ನ ಪಡೆಯಲು ಆರೋಪಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ 5 ಆರೋಪಿಗಳ ಬೇಲ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. A3 ಪವನ್, A4 ರಾಘವೇಂದ್ರ, A5 ನಂದೀಶ್, A9 ಧನರಾಜ್ ಹಾಗೂ A10 ವಿನಯ್ ಬೇಲ್ ರದ್ದತಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಏನಿದ್ದಾರೆ ಈ 5 ಆರೋಪಿಗಳು ನಮಗೆ ಬೇಲ್ ಕೊಡಬೇಕು, ಜಾಮೀನನ್ನ ಕೊಡಬೇಕು, ಇದರ ಜೊತೆಗೆ ಈ ಒಂದು ಪ್ರಕರಣದಿಂದ ನಮ್ಮನ್ನ ಕೈ ಬಿಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಈ ಒಂದು ಅರ್ಜಿಗೆ ಪೊಲೀಸರು ಕೂಡ ಮತ್ತೆ ಅರ್ಜಿಯನ್ನ ಹಾಕಿದ್ದಾರೆ. ಬೇಲ್ ರದ್ದತಿ ಮಾಡಬೇಕು, ಬೇಲನ್ನ ಕೊಡಬಾರದು ಇವರಿಗೆ, ಈ ಪ್ರಕರಣದಲ್ಲಿ ಇವ್ರದ್ದು ಕೂಡ ಕೈವಾಡ ಇದೆ, ಹಾಗಾಗಿ ಇವರನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡಬಾರದು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದರ ಜೊತೆಗೆ ಈ 5 ಆರೋಪಿಗಳೇನಿದ್ದಾರೆ ಕೋರ್ಟ್ ನೋಟಿಸ್ ಕೊಟ್ಟಿರೋದನ್ನು ಕೂಡ ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕೋರ್ಟ್ ಆರ್ಡರ್ ಕಾಪಿ ಕೂಡ ಇದೆ, ಅಂದ್ರೆ ನೋಟಿಸ್ ಕೂಡ ಇದೆ, ಆದ್ರೆ ಅದನ್ನ ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಹೀಗಾಗಿ 5 ಆರೋಪಿಗಳ ಬೇಲ್ ರದ್ದು ಮಾಡಬೇಕು ಅಂತ ಕೋರಿ ಪೊಲೀಸರು, ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸರಿದ್ದಾರಲ್ಲ, ಅವರು ಸದ್ಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ ಅವರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಪ್ರಕರಣದಿಂದ ಇವ್ರನ್ನ ಕೈ ಬಿಡಬಾರ್ದು, ಇದರ ಜೊತೆಗೆ ಇವರು ಕೋರಿರುವಂತಹ ಅರ್ಜಿಯನ್ನ ವಜಾ ಮಾಡಬೇಕು, ಬೇಲನ್ನ ಕೋರಿದ್ದಾರೆ, ಆ ಬೇಲನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನು ಕೂಡ ಈಗ ಸದ್ಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ A3 ಪವನ್, A4 ರಾಘವೇಂದ್ರ ಇವರೆಲ್ಲರೂ ಕೂಡ ಬೇಲ್ಗೆ ಅಂತ ಅರ್ಜಿ ಹಾಕಿದ್ರು. ಕೇಸ್ ಸಂಬಂಧ ಆರೋಪಿಗಳಿಗೆ ನೋಟಿಸ್ ನೀಡಿದ್ದ ಖಾಕಿ ಬಂಧನದ ಭೀತಿಯಿಂದ ನೋಟಿಸ್ ಪಡೆಯಲು ಹಿಂದೇಟನ್ನ ಹಾಕ್ತಿದ್ದಾರೆ. ನೋಟಿಸ್ ಪಡೆದ್ರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದು ಜಾಮೀನು ರದ್ದುಗೊಂಡ್ರೆ ಬಂಧನ ಮಾಡಲಾಗುತ್ತೆ. ನೋಟಿಸ್ ಸ್ವೀಕರಿಸಲು ಆರೋಪಿಗಳಿಂದ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹೀಗಾಗಿ 5 ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ. ಕೇಸ್ ಸಂಬಂಧ ಆರೋಪಿಗಳಿಗೆ ಖಾಕಿ ನೋಟಿಸ್ ಅನ್ನ ಕೊಟ್ಟಿದೆ, ಆದ್ರೆ ಆ ಒಂದು ನೋಟಿಸ್ ಅನ್ನ ಪಡೆಯಲು ಹಿಂದೇಟನ್ನ ಹಾಕ್ತಿದ್ದಾರೆ ಈ ಒಂದು ಆರೋಪಿಗಳು. ಯಾವ ಕಾರಣಕ್ಕೆ ಅಂದ್ರೆ ಬಂಧನದ ಭೀತಿ ಅವರನ್ನ ಕಾಡ್ತಾ ಇದೆ. ಒಂದು ವೇಳೆ ಈ ನೋಟಿಸ್ ಅವರ ಕೈ ಸೇರಿದ್ರಂದ್ರೆ ಹೈಕೋರ್ಟ್ ನಲ್ಲಿ ಈ ಒಂದು ಪ್ರಕರಣ ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಇವರು ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಹೈಕೋರ್ಟ್ ನಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಅದರ ಬೆನ್ನಲ್ಲೇ ಈಗ ಆರೋಪಿಗಳು ಆ ಒಂದು ನೋಟಿಸ್ ಅನ್ನ ಪಡೆಯೋಲಿಕ್ಕೆ ಮೀನಾಮೇಷವನ್ನ ಹೆಣಿಸ್ತಾ ಇದ್ದಾರೆ, ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ 5 ಜಾಮೀನನ್ನ ರದ್ದು ಮಾಡಬೇಕು ಅಂತ ಸದ್ಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಗ್ಯಾಂಗ್ನಿಂದ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆಗಿತ್ತಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಬೇಕು ಅಂತ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. A5 ನಂದೀಶ್ ಆಗಿರ್ಬೋದು, A3 ಪವನ್, A4 ರಾಘವೇಂದ್ರ, A9 ಧನರಾಜ್ ಹಾಗೂ A10 ವಿನಯ್ ಬೇಲ್ ರದ್ದತಿಗೆ ಈಗ ಪೊಲೀಸರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾಕೆಂದ್ರೆ ಈ ಒಂದು ಪ್ರಕರಣ ಕಾಮಾಕ್ಷಿಪಾಳ್ಯ ಠಾಣೆಯ ವ್ಯಾಪ್ತಿಗೆ ಬರುತ್ತೆ. ಕಾಮಾಕ್ಷಿಪಾಳ್ಯ ಠಾಣೆಯ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿನ ಪೊಲೀಸರು ಸದ್ಯಕ್ಕೆ ಈ ಬೇಲ್ ರದ್ದತಿಯನ್ನ ಮಾಡಬೇಕು ಅಂತ ಸದ್ಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಆರೋಪಿಗಳೇನಿದ್ದಾರೆ ಖಾಕಿ ಕೊಡ್ತಾ ಇರುವಂತ ನೋಟಿಸ್ ತಗೋತಾ ಇಲ್ಲ ಎಂಬ ಆರೋಪ ಕೂಡ ಇದೆ. ಹಾಗಾಗಿ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ.